ಕೊಟ್ಟು ಕೇಳ್ರಿ ನಾಡು ಪಕ್ಕಾರೋ ಯಪ್ಪ ಪ್ರೀತಿಯ ಪಾರಿವಾಳ ಕೇಳ ಇವು ಶಾಲೆಯಂದು ಕಲಿಯೋದ್ರ ಜೊತೆ ಇವೇ ಹೆಚ್ಚು ಕಲ್ತವ್ರಿ ಹುಡುಗರು. ಭಾಳ ಮಕ್ಕಳು ಭಾಳ ಪಕ್ಕ ಇರ್ತಾರೆ. ಮಕ್ಕಳಿಗೆ ದೊಡ್ಡ ಒಂದು ಚಪ್ಪಾಳೆಯನ್ನು ತಟ್ರಿ. ಹಾಂ, ಈಗೆಲ್ಲ ಚಂದ ಕೂತಿರಿ, ಗದ್ದಲ ಮಾಡಬೇಡ್ರಿ. ಈಗ ಸನ್ಮಾನ ಎಲ್ಲ ಮುಗೀತು. ನಾವು ಇನ್ನೊಂದು 15 ನಿಮಿಷ ಮಾತಾಡ್ತೀನಿ. ಶಿವಾನಿಯವ್ರಿಗೆ ನಾವು 4-5 ಹಾಡು ಹಾಡ್ತಾರೆ. ಚಂದ ಕೂತ್ಕೊಂಡಿರಿ, ಕೂಡ್ರಿ. ನಾನು ಏನು ಹೇಳಕತ್ತಿದ್ದೆ ಕುಡುಕ್ರ ಬಗ್ಗೆ ಹೇಳಕತ್ತಿದ್ದೆ. ಕುಡುಕ್ರು ಭಾಳ ಡೇಂಜರು ಯಪ್ಪ. ಎಲ್ಲಿ ಬೀಳುತ್ತಾರೋ, ಎಲ್ಲಿ ಏಳುತ್ತಾರೋ. ಹಾಂ ರೀ, ಈ ಕುಡುಕ ಗಂಡ್ಮಕ್ಳಿಗೆ ದುಡಿ ಅಂದ್ರೆ ಭಾಳ ಕೆಟ್ಟ ಅನಿಸ್ತದ್ರಿ. ದುಡಿಲಾಕ ತಯಾರಿಲ್ಲ ಇವರು. ದುಡಿ ಅಂದ್ರ ಬಡಿಯಾಕ ಬರ್ತಾನ, ನನ್ನ ದುಡಿಸಿ ಋಣದ ಕೂಳು ತಿಂತಾನ, ಸಾಲ ಮಾಡಿ ಸೆರೆ ಸಿಂದಿ ಕುಡಿತಾನ. ಯಾರು ಹೇಳ್ಬಾರ್ದು. ಬಾಳೆ ಹೆಂಗ ಬಾಳೆ ಹೆಂಗ ಬಾಳೆ ಯವ್ವ ಈ ಕುಡುಕ ಗಂಡನ ಕೂಡ ಅಂತ ಹಾಡು ಬರ್ತದ. ನಾವು ನೋಡ್ರಿ, ನಾವೆಲ್ಲ ಹಳಿ ಮಂದಿ ಹಳಿ ಸಿನಿಮಾ ನೋಡ್ತಿದ್ದೆವು. ಎಷ್ಟು ಚಂದ ಹೆಣ್ಮಕ್ಳ ಡ್ರೆಸ್, ಎಷ್ಟು ಚಂದ ಸೀರೆ ಉಟ್ಕೊಂಡು. ಈಗ ನೋಡ್ಬೇಕ್ರಿ ದೊಡ್ಡ ದೊಡ್ಡ ಊರಾಗ, ಈ ದೊಡ್ಡ ದೊಡ್ಡ ಊರಾಗ ಹುಡುಗಿಯರು ಮೈ ತುಂಬ ಬಟ್ಟಿಲ್ಲ, ಕಿವಿಯಾಗ ಜುಮುಕಿಲ್ಲ, ಕೊಳ್ಳಾಗ ಏನೂ ಇಲ್ಲ, ಕೈಯಾಗ ಬಳಿ ಹಾಕ್ಕೊಳಂಗಿಲ್ಲ, ಎಲ್ಲ ತೆಗೆದು ಒಗೆದು ಬಿಡ್ತಾವ್ರಿ. ಈ ಒಗದಿದ್ದ ಕಿವ್ಯಾನ ತೊಗೊಂಡು ಹುಡುಗರು ಹಾಕ್ಕೊಳಕತ್ತಾವ್ರಿ. ಒಂದು ಕಡೆ ಕಿವ್ಯಾನ ಹಾಕ್ಕೊಳಕತ್ತಾವ, ಆಮೇಲೆ ಒಂದು ಕೈಯಾಗ ಕಡ್ಗ ಹಾಕ್ಕೊಳಕತ್ತಾವ್ರಿ. ಯಪ್ಪ, ಯಾವ ಹುಡುಗ ಯಾವ ಹುಡುಗಿ ಗೊತ್ತೇ ಆಗಂಗಿಲ್ಲ ರೀ. ಈ ದೊಡ್ಡ ದೊಡ್ಡ ಊರಾಗ ಇಟೀಟ ಬಟ್ಟೆ ಹಾಕ್ಕೊಂಡು ಹೋಗು ಹುಡುಗಿಯರನ್ನ ನೋಡಿ ಭಲೆ ಹುಚ್ಚ ಸಿನಿಮಾದಾಗ ಒಂದು ಹಾಡು ಬರ್ತದೆ. ಲಂಗ ಬಿಟ್ಟು ಲುಂಗಿ ಉಟ್ಟೆ, ಲುಂಗಿ ಮೇಲೆ ಅಂಗಿ ತೊಟ್ಟೆ, ಅಂಗಿ ಹಿಂದೆ ಕಿಂಡಿ ಬಿಟ್ಟೆ, ಡುಮ್ ಡುಮ್ ಡುಮ್. ಸೀರೆ ಹೋಗಿ ಪ್ಯಾಂಟು ಬಂತು, ಪ್ಯಾಂಟು ಹೋಗಿ ಮಿಡ್ಡಿ ಬಂತು, ಮಿಡ್ಡಿ ಹೋಗಿ ಏನು ಬರ್ತು, ಢಮ್ 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 ಅಂತ ಹಾಡ ಬರ್ತದೆ. ಅದಕ್ಕೆ ನೋಡ್ಬೇಕ್ರಿ. ಇಲ್ಲೆಲ್ಲ ಅದಾರ ನೋಡ್ರಿ, ಎಷ್ಟು ಚಂದ ಕಟ್ಟಿಂಗ್ ಮಾಡ್ಕೊಂಡಾರ. ಈಗಿನ ಹುಡುಗರು ಏನು ಹುಚ್ಚುಚ್ಚು ಮಾಡ್ತಾವ್ರು ಯಪ್ಪ. ಎಡಕ್ಕೆ ಪೂರಾ ತಲೆ ಬೋಳಿಸ್ತಾವ, ಬಲ ಕುದ್ದ ಕೈಗೆ ಕೂದಲ ಬಿಡ್ತಾವ್ರಿ. ಯಾಕ್ರಲ್ಲೇ ನಾನು ಹೆಬ್ಬುಲಿ ಹತ್ರಿ. ಹೆಬ್ಬುಲಿ ಅಲ್ಲೇ ಮುಂಗಲಿ ಕಣ್ಣಾಗ ಕಾಣ್ತೀವಿ ಅಂದೇನ. ಒಂದು 8 ತಿಂಗಳ ಹಿಂದೆ ನಮ್ಮ ತಮ್ಮನ ಮಗ ತಂಗಿ ಮಗ ಬಂದು ರೀ. ಹೆಂಗೆ ಮ್ಯಾಲ ದೊಡ್ಡದೊಂದು ಬುಟ್ಟಿ ಹಾಕ್ಕೊಂಡು ಬಂದಾರ. ಎಡಕ್ಕೆ ಬಳಸ್ಕೊಂಡಾರ, ಬಲಕ್ಕೆ ಬಳಸ್ಕೊಂಡಾರ. ಮ್ಯಾಲ ಒಂದು ಬುಟ್ಟಿ ಹಾಕ್ಕೊಂಡು ಬಂದರು. ಯಾಕೆ ಹಿಂಗ್ಯಾಕೆ ಹುಚ್ಚು ಮಾಡ್ತೀರಿ ಲೇ ಅಂದ್ಯ. ಇಂದು ಹತ್ಯ, ನೀವು ಓಲ್ಡ್ ವುಮನ್ ಅದಿ, ನಿನಗೆ ಫ್ಯಾಷನ್ ಗೊತ್ತಿಲ್ಲ, ಈಗೆಲ್ಲ ಭಾಳ ಫ್ಯಾಷನ್ ಆಗ್ಯದ ಅಂದರು. ಅದಕ್ಕೆ ಈಗಿನ ಹುಚ್ಚು ಹುಡುಗರು ಏನು ಮಾಡ್ತಾವೋ ಏನು ಸುದ್ದಿಯೋ. ನಾವೆಲ್ಲ ಹಳಿ ಸಿನಿಮಾ ನೋಡ್ತಿದ್ದೆವು. ಎಷ್ಟು ಚಂದ ಹಾಡ, ಎಷ್ಟು ಚಂದ ಕತಿ. ಈಗೇನು ಹಾಡು ಬಂದವರು ಯಪ್ಪ. ಹಿಂಗೆ ರೀ, ಕ್ಯಾಡ್ಗಿ ಹುಡುಗ BA ಹೆಸರು ಹಚ್ಚದ ಬಿಜಾಪುರಕ್ಕೆ ಮಲ್ಕೊಂಡಾನ್ರಿ. ರಾತ್ರಿ 12 ಆಗ್ಯದ. ಭಾಡ್ಯ ಮಕ್ಕೋಬೇಕಿಲ್ರಿ. ರಾತ್ರಿ 12ಕ್ಕೆ ಎದ್ದಾನ. ನಿಧಿರೆ ಬರದಿರೆ ಏನಂತಿ ಲವೋ 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 ಅಂದ. ಅವ್ರು ಕಪ್ಪಾಳಿಗೆ ಗಟ್ಟಿಗೆ ಹೊಡೆದ್ಲು. ಭಾಡ್ಯ ಹಳೆ ಭಾಡ್ಯ, ಇದಕ್ಕೆ ಹೋಗ್ತೆ ನೀ ಕಾಲೇಜ್ ಕಂದ್ಲತ್ತ. ಯಪ್ಪ, ಈ ಹುಡುಗರು ಭಾಳ ಡೇಂಜರ್ ರೀ. ಇವು ಭಾಳ ಎಕಡೆ ಏನು ಮಾಡ್ತಾವೋ ಏನು ಸುದ್ದಿಯೋ, ಎಂತಿಂಥ ಹಾಡು ಬಂದವ ಏನು ಸುದ್ದಿ. ಒಂದು ಸಿನಿಮಾ ಬತ್ರಿ, ಸಿನಿಮಾ ಹೆಸರು ಬ್ರೇಕಿಂಗ್ ನ್ಯೂಸ್. ಹುಡುಗ ಹುಡುಗಿ ಹಾಡ್ತಾನ. ಹುಡುಗಿ ಬಾರೆ ಓಡಿ ಹೋಗೋಣ, ಓಡಿ ಹೋಗಿ ಪ್ರೀತಿ ಮಾಡೋಣ, ಆಮೇಲೆ ಟೈಮ್ ಸಿಕ್ಕರೆ ಒಳ್ಳೆ ಮೂಡು ಬಂದರೆ ಒಂದು ಸಲ ಮದುವೆ ಆಗೋಣ. ಹಣಿ ಬಡ್ಕೋಬೇಕ್ರಿ. ಇವ ಟೈಮ್ ಸಿಕ್ಕಾಗ ಮೂಡ್ ಬಂದಾಗ ಲಗ್ನ ಆಗವತ್ರಿ. ಅವನು ಮೂಡ್ ಹೋದ್ರೆ ಜೋಡ್ ಹೋಗಿದ್ದು ಹುಡುಗಿ ಏನು ಎದೆ ಹೊಡ್ಕೊಂಡು ಸಾಯ್ಬೇಕಾ. ಅದಕ್ಕೆ ಈಗಿನ ನಮ್ಮ ಯುವಕ ಯುವತಿಯರು ಈಗಿನ ಸಿನಿಮಾ ನೋಡಿ, ಸಿನಿಮಾ ಹಾಡು ಕೇಳಿ ಮನೆ ಬಿಟ್ಟು ಓಡಿ ಹೋಗಬೇಡ್ರಿ ಯವ್ವ. ಸಿನಿಮಾದನಂಗೆ ಮಾಡಿದ್ರೆ ಮನ್ಯಾಗ ಕಪ್ಪಾಳ ಗೆಡ್ಡಿಗೆ ಹೊಡಿತಾರೆ, ಅವ್ರಿಗೆ ಲಕ್ಷಾನುಗಟ್ಟಲೆ ರೊಕ್ಕ ಕೊಡ್ತಾರೆ. ಅದಕ್ಕೆ ಸಿನಿಮಾದನಂಗೆ ಜೀವನ ಅಲ್ಲ, ನೀವು ಹಂಗೆ ಹುಚ್ಚುಚ್ಚ ಮಾಡಬೇಡ್ರಿ ಎನ್ನುವಂಥ ಮಾತನ್ನು ಹೇಳ್ತಾ ದಯಮಾಡಿ ಶಾಂತವಾಗಿ ಕೂತ್ಕೊಡ್ರಿ. ಭಾಳ ಹೊತ್ತು ಕೂತಿದ್ದೀರಿ. ಎದ್ದು ಹೋಗೋರಿದ್ರೆ
ನಿಮ್ಮ ಪಾಡಿಗೆ ನೀವು ಎದ್ದು ಹೋರಿ, ದಯಮಾಡಿ ಗದ್ದಲ ಮಾಡಬೇಡ್ರಿ. ಅವಾಗ ನಮ್ಮ ಮನ್ಯಾಗ ನಮ್ಮವ್ವ ಅಪ್ಪಗೆ ಎಷ್ಟು ಮಂದಿ ಮಕ್ಕಳ ತಿಳ್ಕೊಂಡ್ರಿ ನೀವು? 8 ಮಂದಿ ಮಕ್ಕಳು. ಯಪ್ಪ ಚಪ್ಪಾಳೆ ತಟ್ರಿ. 8 ಮಕ್ಕಳು, 12 ಮಕ್ಕಳು. ಹೆಂಗೆ ಹಡಿತಿದ್ರು, ಹೆಂಗೆ ಸಾಕ್ತಿದ್ರು. ಈಗ ನನಗೆ 3 ಮಂದಿ ಅದಾರ್ರಿ. 2 ಹೆಣ್ಮಕ್ಳು, 1 ಮಗ. ದೊಡ್ಡ ಮಗಳಿಗೆ ಒಂದೇ ಮಗ, 2ನೇ ಮಗಳಿಗೆ ಒಂದೇ ಮಗ. ಇನ್ನೊಂದು ಹಡೆಯಂಗಿಲ್ರಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂದ್ಬಿಡ್ತಾರ. ಅದಕ್ಕೆ ಅವಾಗಿ ನಂಗೆ ಈಗ ಜೀವನ ಇಲ್ಲ. ಮತ್ತು ಬರೀ ಹುಡುಗರಿಗೆ ಬೈಯಾಕತ್ತಿಲ್ಲ ತಿಳ್ಕೊಬೇಡ್ರಿ. ಹಿಂಗೆ ಒಬ್ಬ ಹುಡುಗ ಏನು ಮಾಡ್ಯಾನ್ರಿ, ಕನ್ಯಾ ನೋಡಕ್ಕೆ ಹೋಗ್ಯಾನ. ಆ ಹುಡುಗಿ ಒಬ್ರಿಗೊಬ್ರು ಮಾತಾಡ್ರಿ ಏನನ್ನ ಆ ಹುಡುಗಿ ಒಳಗೆ ಕರ್ಕೊಂಡು ಹೋಗಿ ಮಾತಾಡಿ ಆ ಲಗ್ನಾಗು ಹುಡುಗಗೆ ಒಂದು ವಿಡಿಯೋ ತೋರ್ಸ್ಯಾಳ. ವಿಡಿಯೋ ಏನದ, ವಿಡಿಯೋದಾಗ ಒಂದು ಹಾಡು ನೋಡ್ತೀರಿ. ಇದು ಹುಡುಗ ಹುಚ್ಚಾಗ್ಬಿಡ್ತು. ಹುಡುಗ ಯವ್ವ ನಾ ಮಾಡ್ಕೊಂಡ್ರೆ ಈಕಿಗೆ ಮಾಡ್ಕೊತೀನಿ ಅಂದ. ಮಾಡ್ಕೊರ ಯಪ್ಪ, ಜೀವನ ಮಾಡವ ನೀನು, ಸಂಸಾರ ಮಾಡವ ನೀನು, ಆಕಿಗೆ ಮಾಡ್ಕೊ. ಆಯಿತು, ಮಾಡ್ಕೊಂಡು ಬಂದು 2 ತಿಂಗಳಾಯ್ತು, 4 ತಿಂಗಳಾಯ್ತು, 6 ತಿಂಗಳಾಯ್ತು. ಆಕೇನು ಬೆಡ್ರೂಮ್ ಬಿಟ್ಟು ಹೊರಗೆ ಬರಲಿಲ್ಲರಿ. ಬರೇ ಫ್ರೆಶ್ ಅಪ್ ಹಾಕೋದು, ಲಿಪ್ಸ್ಟಿಕ್ ಹಚ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಅಲ್ಲೇ ಇರಾಕತ್ಲು. ಆ ವಿಡಿಯೋ ಯಾವುದತ್ತು ಕೇಳಿರಿ? ಆ ಹುಡುಗಿ ಹಾಡಿದ್ದ ವಿಡಿಯೋ. ಕಣ್ಣ ಹೊಡಿಯಾಕ ಮೊನ್ನೆ ಕಲ್ತೇನಿ, ನಿನ್ನ ನೋಡಿ ಸುಮ್ಯಾಂಗಿರ್ಲಿ, ನಿನ್ನ ನೋಡಿ ಸುಮ್ಯಾಂಗಿರ್ಲಿ. ಅದು ಹಾಡ ನೋಡಿ ಕಪಾಳ ಗಟ್ಟಿ ಹೊಡೆದನ್ರಿ ಇವ. ಹುಚ್ಚಿ ಬರೇ ಡೌರ ಫ್ಯಾಷನ್ ಮಾಡಿದ್ರೆ ಹೊಟ್ಟೆ ತುಂಬ್ತದನ. ನಮ್ಮ ಮಗು ವಯಸ್ಸಾಗ್ಯದಲ್ಲಿ ಅಕ್ಕಿನೇ ಅಡುಗೆ ಮಾಡಕತ್ತಾಳ. ಏನು ಕಣ್ಣು ಹೊಡಿತಲೆ, ಬಾ ಇಲ್ಲಿ ಅಡುಗೆ ಮನೆಗೆ ಬಾ, ಅಡುಗೆ ಮಾಡಬಾ ಅಂತ ಕರೆದ್ನತ್ತ. ಸಿನಿಮಾದಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಯಪ್ಪ ಲವ್ ಅತ್ತು ಆದ್ರೆ ಮುಂದೆ ಯವ್ ಅತ್ತು ಬಾಯಿ ಬಡ್ಕೊಳಂಗೆ ಆಗ್ತದ. ಸಿನಿಮಾ ಮಾಡಿದವ್ರಿಗೆ ಲಕ್ಷಾನುಗಟ್ಲೆ ದುಡ್ಡು ಕೊಡ್ತಾರೆ, ನಿಮಗೇನು ಕಪಾಳ ಗೆಡ್ಡಿ ಹೊಡಿತಾರೆ. ಅದಕ್ಕೆ ಸಿನಿಮಾನೇ ಬೇರೆ, ನಿಜವಾದ ಜೀವನನೇ ಬೇರೆ ಅನ್ನೋ ಮಾತನ್ನು ಹೇಳ್ತಾ ದಯಮಾಡಿ ಗದ್ದಲ ಮಾಡಬೇಡ್ರಿ. ಬರ್ರಿ, ಒಂದು 10 ವರ್ಷದ ಹಿಂದೆ ಕಲರ್ಸ್ ಕನ್ನಡದಲ್ಲಿ ನಾನೇ ರಾಜ್ಕುಮಾರ ಅಂತ ಒಂದು ಸ್ಪರ್ಧೆ ಬಂತು. ಏನು ಬತ್ರಿ? ನಾನೇ ರಾಜ್ಕುಮಾರ ಅಂತ ಒಂದು ಸ್ಪರ್ಧೆ ಬಂತು. ಆ ಸ್ಪರ್ಧೆಯೊಳಗೆ 48 ಮಂದಿ ಆಯ್ಕೆ ಆದರು. 48ರಾಗ 47 ಮಂದಿ ಬರೀ ಜೆಂಟ್ಸ್, ಗಂಡು ಮಕ್ಕಳೇ ರೀ. ಒಬ್ಬ ಮಹಿಳೆ ಕಪ್ಪನೆಯ ದಪ್ಪನೆಯ ಆನೆ ಆಕಾರದ ಒಬ್ಬ ಹೆಣ್ಣುಮಗಳ ಆಯ್ಕೆ ಆದ್ಲು. ಅವಳು ಬೇರೆ ಯಾರೂ ಅಲ್ಲ, ನಿಮ್ಮ ಮುಂದೆ ನಿಂತಿರುವ ನಾನೇ ಇಂದುಮತಿ ಸಾಲಿಮಠ್ರಿ. ಯಪ್ಪ ಅಲ್ಯಾಕೆ ಹೋಗಿದ್ರಿ ಅಂದ್ರಿ? ರಾಜ್ಕುಮಾರ್ ನಂಗೆ ಹಾಡೋದ್ರಾಯ್ತು ಹೇಳಿ ಅಲ್ಲಿ ಹೋಗಿದ್ದೆ, ಸೆಲೆಕ್ಟ್ ಆಯಿತು. ಬರ್ರಿ, ನಿಮ್ಮೆಲ್ಲರ ಮೆಚ್ಚಿನ ನಟ, ವರನಟ, ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ನಾವೊಂದು ಹಾಡು ಹಾಡಿದ್ದೆ. ಒಬ್ಬ ಹೆಣ್ಣು ಮಗಳಾಗಿ ಗಂಡು ಮಕ್ಕಳ ದನಿಯಲ್ಲಿ ಹಾಡೋದು ಅಷ್ಟು ಸರಳ ಅಲ್ಲ. ಒಂದು ಟ್ರಯಲ್, ಒಂದು ಪ್ರಯತ್ನ ಮಾಡಿದ್ದೆ. ನಾವೆಲ್ಲ ಗಂಡು ಮಕ್ಕಳಿಗೆ ಬೈಯಕ್ಕೆ ಹೋಗಬೇಡ್ರಿ. ಎಲ್ಲ ಗಂಡು ಮಕ್ಕಳು ಕೆಟ್ಟಿರಂಗಿಲ್ಲ, ನೀಚಿರಂಗಿಲ್ಲ. ಹೆಂಡತಿಯನ್ನು ಭಾಳ ಪ್ರೀತಿಸ್ತಾರೆ. ಒಳ್ಳೆ ಇದ್ದ ಗಂಡು ಮಕ್ಕಳಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ರಪ್ಪ. ಎಷ್ಟೋ ಮಂದಿ ಗಂಡು ಮಕ್ಕಳು ಭಾಳ ಒಳ್ಳೆಯವ್ರು ಇರ್ತಾರೆ. ಹಂಗೆ ಹೃದಯವಂತ ಗಂಡ ಹಾಡುವಂಥ ಒಂದು ಒಳ್ಳೆಯ ಹಾಡು ಚಿತ್ರ ಭಾಗ್ಯವಂತರು ಚಿತ್ರದಲ್ಲಿ ನಮ್ಮ ಕನ್ನಡದ ರಾಜ್ಕುಮಾರ್ ಹಾಡಿದ ಒಂದು ಹಾಡ. ಮೈಕ್ ಭಾಳ ಚಲೋ ಐತಿ, ಚಪ್ಪಾಳೆ ತಟ್ರಿ. ಸೌಂಡ್ ಸಿಸ್ಟಮ್ ಈಸ್ ವೆರಿ ವೆರಿ ನೈಸ್. ಏಕಾಂಗಿಯಾಗಿರಲು ಕೈ ಹಿಡಿದೆ, ಜೊತೆಯಾದೆ, ತಾಯಂತೆ ಬಳಿ ಬಂದೆ, ಆದರಿಸಿ ಪ್ರೀತಿಸಿದೆ, ಬಾಳಲಿ ಸುಖ ನೀಡಿದೆ, ನನ್ನೀ ಬದುಕಿಗೆ ಶ್ರುತಿಯಾದೆ, ನನ್ನೀ ಮನೆಯ ಬೆಳಕಾದೆ, ನನ್ನ ಮನವು ಸೇರಿತು, ನಿನ್ನ ಹೃದಯ ಹಾಡಿತು ಅನ್ನೋ ಹಾಡನ್ನು ಆ ಸಂದರ್ಭದಲ್ಲಿ ಹಾಡಿದ್ದೆ. ವರನಟ ರಾಜ್ಕುಮಾರ್ನ 2 ಕಣ್ಣು
ಇಬ್ಬರು ಕುರುಡರಿಗೆ ಬೆಳಕಾದ್ರ ಅವರ ಮಗ ಪುನೀತನ 2 ಕಣ್ಣು 4 ಕುರುಡರಿಗೆ ಬೆಳಕಾದು. ದೊಡ್ಡ ಚಪ್ಪಾಳೆ ತಟ್ರಿ. ಪುನೀತ್ ರಾಜ್ಕುಮಾರ್ನ 2 ಕಣ್ಣ 4 ಕುರುಡರಿಗೆ ಕೊಟ್ಟರು. ನಾರಾಯಣ ನೇತ್ರಾಲಯದೊಳಗೆ 7-8 ಜನ ನೇತ್ರ ತಜ್ಞರು ಸೇರಿ ಪುನೀತನ 2 ಕಣ್ಣನ್ನ 4 ಕುರುಡರಿಗೆ ಕೊಟ್ಟರು. ಮುಂದಿಂದೊಂದು ಹಿಂದಿಂದೊಂದು ಪೋರ್ಷನ್. ದೊಡ್ಡ ಚಪ್ಪಾಳೆ ತಟ್ರಪ್ಪ. ಪುನೀತ್ ರಾಜ್ಕುಮಾರ್ ಎಲ್ಲಿ ನೋಡ್ತಿರಲ್ಲಿ ಪುನೀತ್ ರಾಜ್ಕುಮಾರ್ನ ಫೋಟೋ ಕಟೌಟ್, ನಗು ಮೊಗದ ಮುತ್ತುರಾಜನ ಬಂಗಾರದಂಥ ಮಗ ಪುನೀತ್ ರಾಜ್ಕುಮಾರ್. ಕೋಟಿ ಕೋಟಿ ಹಣ ಯುವಕರಿಗಾಗಿ, ಇಂಜಿನಿಯರ್ ಕಲಿಯುವವರಿಗಾಗಿ ಎಲ್ಲ ದಾನ ಮಾಡಿ ಹೆಸರುವಾಸಿಯಾದ ವರನಟ ರಾಜ್ಕುಮಾರ್ನ ಮಗ ಪುನೀತ್ ರಾಜ್ಕುಮಾರ್. ಅವರ ಹೆಂಡತಿ ಪುನೀತ್ ರಾಜ್ಕುಮಾರ್ ಏನು ಮಾಡ್ತಿದ್ರು ಆ ಎಲ್ಲ ಸೇವೆಯನ್ನು ದಾನ ಧರ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಾಡ್ತಾರೆ. ಒಂದು ದೊಡ್ಡ ಚಪ್ಪಾಳೆ ತಟ್ಟುವುದರ ಮೂಲಕ. ಬರ್ರಿ, ನನಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು, 1 ಮಗ ಮತ್ತು 3 ಮಕ್ಕಳು. ನನ್ನಂಗೆ ನೋಡ್ಲಾಕ ಕಪ್ಪ ಸಾಧಾರಣ ಇಲ್ರಿ. ಅವ್ರ ಅಪ್ಪನಂಗೆ ಬೆಳ್ಳಗೆ ಸ್ಮಾರ್ಟ್ ಅದಾರ. ಚಪ್ಪಾಳೆ. ಅವ್ರ ಅಪ್ಪನಂಗೆ ಬೆಳ್ಳಗೆ ಎತ್ತರ ಸ್ಮಾರ್ಟ್ ಅದಾರ. ದೊಡ್ಡ ಮಗಳು ಕವಿತಾ MA ಇಂಗ್ಲೀಷ್ ಮಾಡ್ಕೊಂಡು ಇಂಗ್ಲೀಷ್ ಕ್ಲಾಸ್ ತಗೋತಾಳ. 2ನೇ ಮಗಳು ಶ್ವೇತಾ TV ಒಳಗೆ ಬರ್ತಾಳ್ರಿ. ಚಂದನ ವಾಹಿನಿಯೊಳಗೆ ವಾರದ ಅತಿಥಿ ಕಾರ್ಯಕ್ರಮ ನಡೆಸಿಕೊಡ್ತಾಳ ಶ್ವೇತಾ. TV ವಿಕ್ರಮದೊಳಗೆ ಮಿರ್ಚಿ ಮಂಡಕ್ಕಿ ಅಂಥೇಳಿ ವಾರ್ತಾ ಹೇಳ್ತಾಳ. ಕೇಳ್ರಿ, ಸ್ವಲ್ಪ ಶಾಂತ ರೀತಿ ಕೂತಿರಿ ಕೇಳ್ರಿ. ನಾನು ಬಿಜಾಪುರದಾಗಿದ್ದಾಗ ಲೆಕ್ಚರರ್ ಇದ್ದೆ. ಒಂದು ಲಿಬರಲ್ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ನನ್ನ ಮಕ್ಕಳಿಗೆ ಹೆಸರು ಹಚ್ಚಿದ್ದೆ ರೀ. 7:15 ಹೋಗಿ ಬಿಟ್ಟು ಬರೋದು, 12ಕ್ಕೆ ಕರ್ಕೊಂಬರೋದು. 7:15 ಬಿಟ್ಟು ಬರೋದು, 12ಕ್ಕೆ ಕರ್ಕೊಂಬರೋದು ಮಾಡ್ತಿದ್ದೆ. ನಮ್ಮ ಕವಿತಾ ಶ್ವೇತಾ ಅವ್ರ ಮಿಸ್ ಅಕ್ಕೋರ ಇಲ್ಲಿ ಬರ್ರಿ ಅಂದರು. ಪಾದೆ ನಾಳೆ ಇವ್ರ ಮಮ್ಮಿಗೆ ಬಾತ್ ಹೇಳ್ರಿ. ಅಲ್ಲೇ ನಿಂತೀನಿ, ದೇವ್ ನಿಂತಂಗ್ರಿ. ಯವ್ವ ಬಿಟ್ಟು ಹೋಗಾಕಿ, ಕರ್ಕೊಂಡು ಹೋಗಾಕಿ, ನಾನೇ ಇವ್ರ ಮಮ್ಮಿ ಡುಮ್ಮಿ ಅಂದಿನ್ರಿ. ಅಂದ್ಕೂಳೆ ಅವ್ವ ಹೌದ್ರಿ, ನೀವರೇ ಕಪ್ಪ ಸಾಧಾರಣ ಅದಿರಿ, ನೋಡ್ಲಾಕ ಮಕ್ಕಳು ಬೆಳ್ಳಿಗೆ ಎಷ್ಟು ಸ್ಮಾರ್ಟ್ ಅದಾರಲ್ರಿ ಅಂದ್ಲು. ಮತ್ತು ನೀ ಏನು ತಿಳ್ಕೊಂಡಿದ್ದೇವ ಅಂದೆ. ಅವ್ರ ಮನ್ಯಾಗ ಕೆಲಸ ಮಾಡೋಕ್ಕೆ ತಿಳ್ಕೊಂಡಿದ್ದೀರಿ ಅಂದ್ಲು. ನಿನ್ನ ಬಾಯಾಗ ರೊಟ್ಟಿ ಹೋಗಂದೆ. ಸಣ್ಣವ್ರಿದ್ದಾಗಿನ ಕಥೆ ಆಯ್ತ್ರಿ. ಬೆಂಗಳೂರಿಗೆ ಹೋದೆ, ರಾಜರಾಜೇಶ್ವರಿ ನಗರದಾಗ ಮನೆ ಮಾಡಿದೆವು. ಅವ್ರು ತಯಾರಾಗಿ ಚಂದ ಸೀರೆ ಉಟ್ಕೊಂಡು ಸ್ಮಾರ್ಟಾಗೆ ರೆಡಿಯಾಗಿ ಮುಂದೆ ಹೊಂಟ್ರು. ನಾ ಹಿಂದಿಂದು ಹೊಂಟೆ. ಅಲ್ಲಿ ಬೆಂಗಳೂರದಾಗ ಅಂಟಿ ಬಂದ್ರಿ. ಎಲ್ಲ ಭಾರಿ ತಯಾರಾಗಿ. ಓ ಹರಟಿ ಇಲ್ಲಿ ಬರ್ತಾರಲ್ವಾ ಕಪ್ಪನವರು ಗಿಡ್ಡನವರು, ಇವರೇ ಅಲ್ವಾ ಇಂದುಮತಿ ಅಂದರು. ಇಂದುಮತಿಯವರೇ ಹರಟಿಯಲ್ಲಿ ಬರೋರು ನೀವೇನಾ ಅಂದರು. ನಾನೇ ರೀ ಅಂದೆ. ಮತ್ತೆ ಇವ್ರು ಯಾರು ಅಂದರು. ನನ್ನ ಮಕ್ಕಳ್ರಿ ಅಂದೆ. ಓ ನಿಜವಾಗ್ಲೂ ನಿಮ್ಮ ಮಕ್ಕಳ? ಯವ್ವ ನಮ್ಮ ಅಪ್ರಾಣಿ ನಮ್ಮ ಔರಾಣಿ ನನ್ನ ಮಕ್ಕಳ ಯವ್ವ ಅಂದೆ. ನೀವರೇ ಎಷ್ಟು ಕಪ್ಪಿಗಿದ್ದೀರಿ, ಮಕ್ಕಳು ಎಷ್ಟು ಬೆಳ್ಳಗಿದ್ದೀರಿ ಅಲ್ಲ ಅಂತಂದರು. ಮಕ್ಕಳು ಬೆಳ್ಳಗದಾರ, ಚಂದದಾರ. ನಾ ಚಂದಿಲ್ಲ ಅಂಥೇಳಿ ದುಃಖ ನನಗಿಲ್ಲ. ಬಣ್ಣ ಕಪ್ಪಗಿದ್ದರೇನು, ಹೈಟು ಕಡಿಮೆ ಇದ್ದರೇನು, ಕನ್ನಡದ ಮಾತಾಡಿ ಕನ್ನಡದ ಹಾಡುಗಳ ಹಾಡಿ ನಿಮ್ಮಂಥ ಸಾವಿರ ಅಭಿಮಾನಿಗಳ ಒಂದು ಪಡೆಯುವಂಥ ಭಾಗ್ಯ. ಎಲ್ಲಿ ಓದ್ತಿರಲ್ಲಿ ಮೇಡಮ್ಮರ ಒಂದು ಫೋಟೋ ರೀ ಅಂತಾರೆ. ಮೇಡಮ್ಮರ ಪ್ಲೀಸ್ ರೀ ಒಂದು ಫೋಟೋ ಅಂತಾರ. ಕನ್ನಡಿಗರ ಪ್ರೀತಿ ಅಭಿಮಾನ ಪಡೆದಂಥ ನಾನೇ ಧನ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಶಾಂತವಾಗಿ ಕೂತ್ಕೊಡ್ರಿ. ಈ ಕುಡಿಯುವುದರಿಂದ ಗದ್ದಲ ಮಾಡಬೇಡ್ರಿ ದಯಮಾಡಿ. ಕುಡಿಯುವುದರಿಂದ ಏನೇನು ಅನಾಹುತ ಆಗ್ತದ, ಸಾವು ಹೆಂಗೆ ಸಮೀಪ ಬರ್ತದ, ಗುಂಡಿ ಹೆಂಗೆ ತೋಡ್ತಾರೆ. ನಮ್ಮ ಹರಟೆಯಲ್ಲಿ ಬರುವ ಕೃಷ್ಣೇಗೌಡ ಸರ್ ಒಂದು ಸುಪ್ರಭಾತ ಬರೀತಾರೆ. ದೊಡ್ಡ ಚಪ್ಪಾಳೆ ತಟ್ರಿ. ಸುಪ್ರಭಾತ. ಕುಡಿಯುವುದರಿಂದ ಮಾನ ಹೆಂಗೆ ಹರಾಜಾಗ್ತದ, ಎಲ್ಲಿ ಬಿದ್ದು ಒದ್ದಾಡ್ತಾರ, ಮನೆಗೆ ಯಾಕೆ ಬರಂಗಿಲ್ಲ. ಭಾಳ ಬಿರಿ ಐತ್ರಿ ಹಾಡ. ಇಲ್ಲಿ ಭಾಳ ಮಂದಿ ಹಾಡೋರು ಇರ್ಬೋದು, ನಮ್ಮ ಯುವಕರು ಇರ್ಬೋದು. ಹಾಡ ಕಲ್ಕೋರಿ. ಹಾಡ ನಾ ಬರೆದಿಲ್ಲ, ನಮ್ಮ ಕನ್ನಡದ ಪ್ರಾಧ್ಯಾಪಕರು ಮೈಸೂರಿನ ಕೃಷ್ಣೇಗೌಡ ಸರ್. ಒಂದು ಚಪ್ಪಾಳೆ ತಟ್ರಪ್ಪ. ಭಾಳ ಅದ್ಭುತ. ಇದು ದೇವರನ್ನ ಎಬ್ಬಿಸೋ ಸುಪ್ರಭಾತ ಅಲ್ಲ, ಕುಡುಕರನ್ನ ಎಬ್ಬಿಸೋ ಸುಪ್ರಭಾತ. ಕುಡುಕರ ಸುಪ್ರಭಾತ. ಹಾಡೋರಿದ್ರೆ ಯಾರೇ ಕಲ್ಕೊಡ್ರಿ. ನಡಬರ್ಕ ಚಪ್ಪಾಳೆ ತಟ್ಟಬೇಡ್ರಿ, ಗದ್ದಲ ಮಾಡಬೇಡ್ರಿ. ಸ್ವಲ್ಪ ದೊಡ್ಡದೈತಿ, ಹಾಡು ಬಿರಿ ಐತಿ, ಲಕ್ಷ ಕೊಟ್ಟು ಕೇಳ್ರಿ.
ಅಮಲಾವೃತ ಕೀಚಕ ಕಂಟಕ ಪಾತಕ ನೀಚ ಕಿರಾತಕ ಘಾತುಕನು ಅಮಲಾದಿಕ ಲೋಚನ ಲೋಟಪತೆ ವಿಜಮಲ್ಲೆ ಕೊಡೇಕೃತ ತೈಲಪತೆ. ಇದು ಲಿಕ್ಕರು ಕಿಕ್ಕರು ಪಿಕ್ಕರಿದು ನಿನ್ನ ಲಿವರಿಗೆ ಪವರಿಗೆ ಡೇಂಜರ್ ಇದು. ಇದು ಹೆಡ್ಡಿಗೆ ಬ್ಲಡ್ಡಿಗೆ ಬ್ಯಾಡು ಕಣು ನಿನ್ನ ಜೇಬಿಗೆ ಬೇಬಿಗೆ ಬ್ಲೇಡು ಕಣೋ. ಪ್ರತಿ ನೈಟು ನಿಟೈಟು ದಿನ ಬರಿ ಫೈಟು ಇದಾರದೋ ಫೇಟು ಅದೇನ ವ್ಯಥೆ. ಪಾಪಿಷ್ಟ ಅನಿಷ್ಟ ಅರಿಷ್ಟ ದರಿದ್ರ ನಿಕೃಷ್ಟ ಕಣೋ. ನಿನ್ನ ವೈಫಿಗೆ ಲೈಫಿಗೆ ಚೊಂಬು ಕಣೋ ನಿನ್ನ ಕೊನೆಯ ಸವಾರಿಗೆ ಬೊಂಬು ಕಣೋ. ನಿನ ಕೊಯ್ಯಲು ಬಂದಿದೆ ಬಂಡಿ ಕಣೋ ನಿಂಗೆ 3 ಅಡಿ 6 ಅಡಿ ಗುಂಡಿ ಕಣೋ. ಶೂರಾದಿ ಶೂರಂ ವೀರಾದಿ ವೀರಂ ಪೂರಾ ಶರೀರಂ ಬರೀರಂ ಬರೀರಂ. ಸೋಡಾದಿ ಪಾನಂ ಸಿಗಾರೇಟು ಧೂಮಂ ಶಂಖಾದಿ ವಾದ್ಯಂ ಭಬಂ ಬಂ ಭಬಂ ಭಂ. ಬಡಕೊಂಡೆ ಮಗನೇ ಲಿಮಿಟ್ಟೋ ಲಿಮಿಟ್ಟೋ ಕೇಳಲಿಲ್ಲ ಈಗ ಒಮಿಟ್ಟೋ ಒಮಿಟ್ಟೋ. ಕುಡಿಬೇಡ ಮಗನೆ ಕಡು ರೋಗ ನಿನಗೆ ಅದು ಘೋರ ಶೀತಂ. ಕುಡಿಬೇಡ ಮಗನೆ ಕಡು ರೋಗ ನಿನಗೆ ಅದು ಘೋರ ಶೀತಂ. ಕುಡಿತಾನೆ ಇದ್ರೆ ನಡು ವಯಸ್ಸಿನಲ್ಲೇ ಗ್ಯಾರಂಟಿ ಗೋತಂ. ಛೀ 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 ದರಿದ್ರವೇ ನೀನೊಂದು ಪ್ರೇತಂ. ಬಿದ್ದಿರುವೆ ಏಕೆ ಎದ್ದೇಳು ಪಾಪಿ ನಿನಗೆ ಇದೇ ಸುಪ್ರಭಾತಂ. ಇದು ಕುಡುಕರ ಸುಪ್ರಭಾತ ರೀ. ಭಾರಿ ಅದ್ಭುತ ಬರದಾರ ಸರು. ನಾ ಕಲ್ಕೊಂಡು ಹಾಡಾಕತ್ತೀನ 8 ವರ್ಷ ಆಯ್ತು ರೀ ಹಾಡ್ಲಕತ್ತು. ನಮ್ಮ ದೊಡ್ಡ ಅಕ್ಕ ಶೇಕು ಅಕ್ಕ ಏನು ಹಾಡಿದ್ದಾಡ್ತಿ ಕಿಸ್ಮೈ ದಾಸ್ ನಂಗೆ 8 ವರ್ಷ ಹಾಡ್ಲಾಕತ್ತು. 8 ವರ್ಷ ಆಯ್ತು. ಯಾರೂ ಬೈಯಂಗಿಲ್ಲ ಅಂದರು, ಯಾರೂ ಬೈಯಂಗಿಲ್ಲ. ನೆನಪಾರದ್ರು ಇದು ಹಾಡ್ರಿ ಚೀಟಿ ಕೊಡ್ತಾರೆ. 8 ವರ್ಷ ಆಯ್ತಲ್ಲ ಕೇಳಾಕತ್ತಿ ಹಾಡು ಅಂದೆ. ಕೀಚಕ ಕೂಚಕ ಇಟ್ಟು ಬಿರಿ ಹಾಡು ನಾವ್ಯಾಕೆ ಹಾಡ್ಲಿ ಯವ್ವ. ನಿನಗೆ ಹಾಡಿದ್ರೆ ಮೈಕ ರೊಕ್ಕ ಕೊಡ್ಕೋತ ಹೋಗ್ತಾರೆ, ಹಾಡ್ಕೋತ ಹೋಗಂದ್ರೆ ನಮ್ಮ ಅಕ್ಕ ಭಾಳ ಬಿರಿ ಐತಿ. ಯಾರೇ ಹಾಡೋರಿದ್ರೆ ಈ ಸುಪ್ರಭಾತ ಕಲೀರಿ ಏನೋ ಮಾತನ್ನ ಹೇಳ್ತಾ ಹಿಂಗೆ ಒಂದು ಹಳ್ಳಿ ಊರಾಗ್ರಿ ಗಂಡ ಗಂಟು ಮಠ ಕುಡ್ದ ನೆಟ್ಟಗೆ ನಿಂದ್ರಲಾಕ್ ಬರಲ್ತ್ರಿ. ಕಾಲ ಅಳಗ್ಯಾಡಾಕತ್ತವ, ಎಲ್ಲಿ ಬೀಳ್ತಾನೋ ಏನೋ. ಕುಡಿದು ನಿಷೇಧಾಗ ಏನು ಮಾಡ್ಯಾನ್ರಿ ಅವ ಬಾಡ್ಯ. ತನ್ನ ಮನೆ ಬಿಟ್ಟು ಬಾಜು ಮನೆಗೆ ಹೋಗ್ಯಾನ. ಬಾಜು ಮನೆಗೆ ಹೋದ. ಬಾಜು ಮನೆಗೆ ಹೋಗೋಣ ಅಕ್ಕಿ ಮನೆ ಒಡತಿ ಕಮಲವ್ವ ಏನೇನ ಕುಡುಕ ಹಳೆ ಕುಡುಕ ಕುಡಿದು ನಿನ್ನ ಮನೆಗೆ ಹೋಗೋದು ಬಿಟ್ಟು ನಮ್ಮ ಮನೆಗೆ ಬಂದಿ ಯಾ ಬಾಡ್ಯ ಮಾಡ್ತೀನಿ ತಡಿ ನಿನಗಂದ್ರು. ಒಳಗೆ ಗಂಡು ಮತ್ತು ಮಂಚದ ಮಕ್ಕೊಂಡಿದ್ದವ ಅವೇನು ಕಮ್ಮಗ ತಿಳ್ಕೊಂಡ್ರಿ ಅವನು ಕುಡಿದು ಬಂದಾನ್ರಿ. ಅಕ್ಕಿ ಗಂಡನು ಕುಡಿದು ಬಂದಾನ. ಏನ್ರಿ ಏನು ಯಾಕ ಅಂದವ. ಇಲ್ಲಿ ಬರ್ರಿ ಇಲ್ಲಿ ಇವ ಎಂದಾನಲ್ರಿ ಕುಡುಕರ ಮಲ್ಲಪ್ಪ ತನ್ನ ಮನೆಗೆ ಹೋಗೋದು ಬಿಟ್ಟು ಬಾಡ್ಯ ನಮ್ಮ ಮನೆಗೆ ಬಂದಾನ್ರಿ ಅಂದ. ಹೌದಾ ಬರ್ತಿದ್ದ ತಡಿ ಬಂದರಿ. ಯಾಕಲೇ ಮಗನೇ ನನ್ನ ಮನೆಗೆ ಯಾಕೆ ಬಂದಿ ಅಂದ. ಅವ ಕುಡುಕ ಕಣ್ಣು ತೆಗೆದು ನೋಡಲಿ ನನ್ನ ಮನೆಯದು ಅಂದ. ಇವು ಎಡ್ಡು ಜಗಾಡನ ಆಕಿ ಮನಿ ಮಾಲಕ್ತಿ ಕಮಲವ್ವ ಮೂಲ್ಯಾನ ಕಸ್ವಾರಿಗೆ ತೊಗೊಂಡು ಹೊಡ್ಯಾಕತ್ತೇಳ್ರಿ. ಇವ ಗಂಡ ಅಂದ ಕಸ್ವಾರಿಗೆ ತೊಗೊಂಡು ಹೊಡಿಬೇಡಲ್ಲಿ, ಕಸ್ವಾರಿಗೆ ತೊಗೊಂಡು ಹೊಡಿಬೇಡ, ಆ ಬಾಡ್ಯಾಗ ಚಪ್ಪಲ್ ತೊಗೊಂಡು ಹೊಡಿ ಅಂದ್ಲು. ಯಾಕ್ರಿ ಅಂದ್ಲು. ಯಾಕಂದ್ರೆ ನಾನು 8 ದಿನದ ಹಿಂದೆ ಕುಡಿದು ಅವ್ರ ಮನೆಗೆ ಹೋದಾಗ ಅವನು ಹೇಳ್ತಿ ಚಪ್ಪಲ್ಲೇ ಹೊಡೆದಾಡ್ತ. ಯಪ್ಪ ಏನು ಡೇಂಜರು ಯಪ್ಪ, ಈ ಕುಡುಕರು ಭಾಳ ಅನಾಹುತರು ಯಪ್ಪ. ಆದ್ರೆ ನಾ ಬರಾಗ ಹೇಳಿದ್ರು ನಮ್ಮ ಕ್ಯಾಡ್ಗಿ ಊರಾಗ ಯಾರೂ ಕುಡಿಯಂಗಿಲ್ರಿ, ಕುಡುಕರು ಭಾಳ ಕಡಿಮೆ ಅದಾರ್ರಿ ಅಂತ. ಖರೇನ ಸುಳ್ರಿ? ಏ ಯವ್ವ ಅದಕ್ಕೆ ದಯಮಾಡಿ ಕುಡಿಬ್ಯಾಡ್ರೋ ಯಪ್ಪ, ಆಡಬ್ಯಾಡ್ರೋ ಯಪ್ಪ. ಯಕ್ಕ ರಾಜಾರಾಣಿ ನಿಮ್ಮ ಕೈಯೊಳಗೆ ಇಡಿ ಮಣ್ಣು ಹೆಂಡತಿ ಮಕ್ಕಳು ಬಾಯೊಳಗೆ. ಇವು ಕುಡಿದು ನೆಗದು ಬಿದ್ದು ಹೋಗ್ಬಿಡ್ತಾರ್ರಿ. ಅವು ಹೆಣ್ಣು ಮಕ್ಕಳು ಗಂಡ ಸತ್ರು ಹೆಣ್ಮಕ್ಳು ಎದಿ ಒಡಕೊಳಂಗಿಲ್ಲ. ದೊಡ್ಡ ಚಪ್ಪಾಳೆ ತಟ್ರಿ ಹೆಣ್ಮಕ್ಳಿಗೆ. ಗಂಡ ಕುಡಿದು ಬೀದಿ ಹೆಣಾಗಿ ಹೋಗ್ಬಿಡ್ತಾನ. 2-3 ಮಕ್ಕಳಿಗೆ ನಮ್ಮ ಹೆಣ್ಮಕ್ಳು ಸಾಕ್ತಾರ. ಹೆಣ್ಮಕ್ಳು ಎದಿ ಒಡ್ಕೊಳಂಗಿಲ್ರು ಯಪ್ಪ. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು.
ಚಪ್ಪಾಳೆ ತಟ್ರಿ. ಹಳ್ಳಿ ಹೆಣ್ಮಕ್ಳು ಸಾಲಿ ಕಲ್ತಿರಂಗಿಲ್ಲ, ಕುಟ್ಟಿ ಬೀಸಿ ನನ್ನ ಹೊಟ್ಟಿ ಹೊರದೆ ನೆವ್ವ, ರಟ್ಟಿಗೆ ಶಿವನ ದಯೆ ಇರಲಿ ನಾನಿಲ್ಲಿ, ಋಣಗೂಳು ತಿಂದು ಇರಲಾರೆ. ಚಪ್ಪಾಳೆ. ಕರುಣ ಬಂದರ ಕಾಯೋ, ಮರಣ ಬಂದರ ಒಯ್ಯೋ, ಕರುಣಿ ಕಲ್ಯಾಣ ಬಸವಣ್ಣ ಕಾಶಿಲಿಂಗ, ಕಡಿತರಕ ಕಾಯೋ ಅಭಿಮಾನ. ಹೆಣ್ಮಕ್ಳು ಎದಿ ಹೊಡ್ಕೊಳಂಗಿಲ್ಲ, ಗಂಡ ಸತ್ರ ತಾವು ಸಾಯಂಗಿಲ್ಲ. ನಾ ಹಡದಿನಿ, ನನ್ನ ಮಕ್ಕಳಿಗೆ ನಾ ಸಾಕ್ತೀನಿ ಅಂತ ಹೇಳಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಸಾಕವರು ನಮ್ಮ ಹೆಣ್ಣು ಮಕ್ಕಳ್ರಿ. ನಮ್ಮ ಹೆಣ್ಣು ಮಕ್ಕಳು ದಯಮಾಡಿ ಭಾಳ ಮಂದಿ ಅತ್ತಿ ಸೊಸಿ ಬಂದಿರಿ ಅವ್ವ, ಅತ್ತಿ ಸೊಸಿ ಜಗಳಾಡ್ಲಕ್ಕೆ ಹೋಗ್ಬೇಡ್ರಿ.